ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಯಾರಾದ್ರೂ ಸತ್ರೆ ನಮ್ಗೇನು ಚಿಂತೆ ಎಂದು ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಅನಾಮಧೇಯ ವ್ಯಕ್ತಿಗಳಿಂದ ಕಲ್ಲು ಬ್ಲಾಸ್ಟಿಂಗ್ ದಂಧೆ ನಡೀತಾ ಇತ್ತು. ಯಾರಾದ್ರೂ ಸತ್ರೆ ಇದಕ್ಕೆ ಯಾರು ಹೊಣೆ ಎಂದು ನಿವಾಸಿಗಳ ಆರೋಪವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಗುಡ್ಡ ಇದ್ದು ಕೆಲ ವ್ಯಕ್ತಿಗಳು ಹಣ ಗಳಿಸಬೇಕೆಂದು ಗುಡ್ಡವನ್ನ ಬ್ಲಾಸ್ಟಿಂಗ್ ಮಾಡಿ ಫ್ಲಾಟ್ ಮಾರಾಟ ಮಾಡುವ ದಂಧೆಗೆ ಬಿದ್ದಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಬ್ಲಾಸ್ಟಿಂಗ್ ನಡೀತಾ ಇದೆ, ನಮಗೇನಾದ್ರೂ ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ನಗರದ ಜನ ಭಯಭೀತರಾಗಿ ಜೀವನ ಕಳೀತಾ ಇದ್ದು, ಕಲ್ಲು ಬ್ಲಾಸ್ಟಿಂಗ್ ನಿಂದ ಅಮಾಯಕರು ಸತ್ರಿಗೆ ನುಗ್ಗತಿ. ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಿದಾಗ ಮಾತ್ರ ನಿಯಂತ್ರಣ ಬರಲು ಸಾಧ್ಯ, ಇಲ್ಲ ಅಂದ್ರೆ ಏನು ಗತಿ ಎಂದು ನೀವೇ ಆಲೋಚನೆ ಮಾಡಿ. ಶಾಸಕ ಹಂಪಯ್ಯ ನಾಯಕ್ರೆ ಅಂದ್ರಗಿನ ಅವರು ಕೊಲ್ಲಡಕಚ್ಚಾರ್ರಿ ಕಾರ್ ಏನಂತ ಕೇಳಿದ್ರೆ ಇಲ್ಲೇ ನೀವು ಯಾರು ಹೇಳಕ ಯಾರು ಬಿಡಕ ಅಂತ ಕೇಳಿದ್ರಿ ಅವ್ರು. ನಮ್ಮ ಮಕ್ಕಳಿದಾವ ಇಲ್ಲೆಲ್ಲ ಟಿನ್ನು ಒಳಗೆ ಹೊಡೆದೋಗಿದಾವ ಅಂತ ಅವತ್ತು 2 ಮಕ್ಕಳು ಸತ್ತೋಗಿದ್ದು. ಇನ್ನೊಂದು 10-20 ನಿಮಿಷ ಇದ್ರಿಗೆ ಕಲ್ಲು ಹೋಗ್ಯದ, ದೊಡ್ಡ ಕಲ್ಲು ಸತ್ತೋದಿದ್ರು. ಈಗೇನು ಅವ್ರು ಹೊಡಿತೀನಿ ಅಂತಾರ? ಹೊಡಿತೀನಿ, ಯಾರು ಬರ್ತಾರ ಕರ್ಸ್ರಿ, ನಾವು ಹೊಡಿತೀವಿ ಅಂತ ಹೇಳಿ ಕಲ್ಲು ಹೊಡಿತೀವಿ ಅಂತ ಹೇಳ್ತಾರೆ. ಗೊತ್ತಾಗಲ್ಲ. ಕಲ್ಲು ಹೊಡಿತೀನಿ ಅಂತಾರ ಅಂತ ಹೇಳ ಸರ್. ಅವ್ರು ಎಲ್ಲವ್ರು? ಅವ್ರು ಅಲ್ಲಿ ಗಾಡಿ ಅಲ್ಲಿಂದ ಈ ಕಡೆಯಿಂದ ಬರ್ತಾರೆ. ಅವರು ಇಲ್ಲಿ ಒಡೆಯವರು ಇಲ್ಲೇ ಒಟ್ರು ಮಂದಿದಾರ. ಆತ ಛತ್ರತಿಪಾನ ಅಲ್ಲಿ ಮನೆ ಎಂಟು ಆತ ಕಳಿಸ್ತಾನ ಅಲ್ಲಿ ಕುಂದಿರ್ತಾನ. ಅವ್ರಿಗೆ ಇನ್ನೊಬ್ಬರಿಗೆ ಹೇಳ್ತಾನ, ಅಲ್ಲಿ ಅವ್ರು ಬಂದು ಇಲ್ಲಿ ಕೊಲ್ಲು ಹೊಡಿತಾನೆ ಸರ್. ಅವ್ರಿಗೆ ಲಂಚ ಕೊಡ್ತಾನೆ ಬಂದು ಹೊಡಿತಾರೆ. ಲಂಚ ಕೊಡ್ತಾನ್ರಿ. 2-3 ಬಂದು ಇಲ್ಲಿ ಹೇಳಿಗೆಸಿ ಕೊಲ್ಲು ಹೊಡಿಸಿ ಹೋಗ್ತಾನೆ. ಮಾತಾಡಕ್ ಬರಲ್ಲ, ಅವ್ರಿಗೆ ಹೇಳಿದ್ರು ಎದ್ರ ಮಾತಾಡಕತ್ತಾರ, ನಿಮ್ಗೇನ ಬೇಡಬೇಕನ ಒದಿಬೇಕಂತ ಕೇಳ್ತಾರ ಸರ್. ಅದು ಛತ್ರಿ ತಿಪ್ಪಣ್ಣ ಅವ್ರು ನಿಜಾಮ್ ಇಬ್ರು ಸೇರಿಸಿ ಹೊಡ್ಸಕತ್ತಾರಿ. ಅವ್ರು ಎಷ್ಟು ದಿನ ಆಯ್ತು ಇಲ್ಲಿ ಬ್ಲಾಸ್ಟ್? 3 ದಿವಸ ಆಯ್ತಂತಾರಿ ಹೊಡ್ಸಾಕ. ನಮ್ಗೆ ಗೊತ್ತಿಲ್ಲ ಸರ್ ಇದು. ಏನ್ ನಮ್ಗೆ ಈಗ ನಾವು ನಮಾಜ್ಗೆ ಹೋಗಿ ಈಗ ಸೌಂಡ್ ಬಂದ ತಕ್ಷಣ ನಾವು ಕೇಳಿ ಯಾರು ಹೊಡ್ದಾರ ಅಂದ್ರೆ ಅವ್ನು ನಿಜಾಮ್ ಹುಡುಗ ಕೇಳಿದ್ರೆ ನಿಜಾಮ್ ಏನಂತಾನ, ಇಲ್ಲ ಛತ್ರಿ ತಿಪ್ಪಣ್ಣ ಹೊಡ್ಸಾನ ಅಂತ. ನೀನ್ ಎದಕ್ಕೆ ಬಂದೆ ಅಂದ್ರೆ ಅವ್ನು ಹೊಡ್ರು ಹುಡುಗ ಏನ್ ಮಾಡಿಬಿಟ್ಟಾರ, ನಾನು 2 ಡೇಟ್ ಹೊಡೆದಿನಿ ಅವ್ನಿಗೆ. ನಮ್ಮ ಹುಡುಗ ಅಂತ ನಿಜಾಮ್ ಕರ್ಕೊಂಡು ಹೋಗ್ಬಿಟ್ಟವ್ರು ಗಾಡಿ ಮೇಲೆ ಹಾಕೊಂಡು. 2-3 ಹುಡುಗರು ಅವನು ಬ್ಲಾಸ್ಟ್ ಮಾಡಿ ಹುಡುಗರಿಗೆ 2 ಹುಡುಗರು ಬಂದಿದ್ರು. ಅವ್ರು ಒಬ್ಬನಿಗೆ ಹೊಡೆದೆ. ನಾನು ಹೊಡೆದ್ರೆ ಅವ್ನಿಗೆ ಹಾಕೊಂಡು ಹೋದ್ರು ಗಾಡಿ ಮೇಲೆ. ಎದು ಕೊಡ್ಸಿ ಅಂದ್ರೆ ಇರ್ಲಿ ಬಿಡು ಅಂತಾರೆ. ಹೌದಪ್ಪ, ನೀನು ಅಲ್ಲಿ ಐತೆ, ಮನೆ ದೂರ ಐತೆ, ನಮ್ಮ ಮನೆ ಇಲ್ಲಿ ಬಗಲಾಗೈತೆ, ನೀನು ಎದಕ್ಕೆ ಕೊಡ್ತೀನಿ, ಮನೆ ಹತ್ರ ಕೊಡ್ತೀನಿ, ಏನಾಗ್ತದ ಅಂತಂದ್ರೆ ಕೇಳಿದ್ರೆ ಏನಾಗಿಲ್ಲ ಅಣ್ಣ, ಕೊಲ್ಲ ಎಲ್ಲಿ ಏನಾಗಿಲ್ಲ, ಬಾ ಅಲ್ಲಿ ತೋರಿಸಿ ಅಂದ್ರೆ ಎಲ್ಲಿ ಬೇಕಲ್ಲಿ ಚಕ್ಕೆ ಹಿಡಿದ್ಬಿಟ್ಟಾವ್ರಿ. ಇಲ್ಲಿ ಬಗಲಾಗೆ ಮನೆಗಳು ಅದ, ಶೆಡ್ಗಳು. ಅವ್ರಿಗೆ ಹುಡುಗ ಬಿದ್ದದ್ರಿ, ಇಲ್ಲಿ ತಲೆಗೆ ಬಿದ್ದದ್ರಿ ಏಟು ಹುಡುಗ. ಏನ್ರಿ ಅವ್ರ ಮನೆ ಕರ್ಕೊಂಡ್ಬಿಟ್ಟಾರ. ಅವ್ರಿಗನ ಅವ್ರು ಹೇಳಿದ್ರೆ ಏನ್ ಅಣ್ಣ ಅಂತಂದ್ರೆ ಅವ್ರಿಗನ ಏನಂತಾರ. ಈಗ ಛತ್ರಿ ತಿಪ್ಪಣ್ಣ ಎಷ್ಟು ತಿಂಗಳ ಆಯ್ತು ಹಿಂಗ್ ಹೊಡ್ಸಾಕ ಇಲ್ಲಿ? ಈಗ ಇದು ಒಂದು 15 ದಿವಸ ತಿಂಗಳಾಯ್ತು ನೋಡ್ರಿ ಹೊಡ್ಸಾಕ. ಈಗ ಆಯ್ತು ಒಡೆಯವ್ರು ಹೇಳಕತ್ತಾರ. ಹೊಡ್ಯಾರ ಅಂದ್ರಿ ಅವ್ರು ಎಲ್ಲಾರ ಅಂದ್ರಿ ಅವ್ರು. ಬಂದ್ ಕೇಜ್ ಅಲ್ಲಿ ಮನೆ ನೋಡ್ರಿ ನಮ್ದು ಎಲ್ಲ ಹೊಡೆದಾಗ ಕೂಸ್ ಎಷ್ಟು ದಿನ ಆಯ್ತು ಇಲ್ಲಿ ಹೊಡ್ಯಾಕಲಿ? 8 ದಿವಸ ಆಯ್ತು ನೋಡ್ರಿ. 8 ದಿವಸ ಆಯ್ತು. ಎಲ್ಲ ಮನೆಯೆಲ್ಲ ಇದಾಗೈತಿ ನೋಡ್ರಿ, ಹೊಡೆದೋಗೈತಿ ಮನೆ. ಇಲ್ಲಿ ಫ್ಲಾಟ್ ಮಾಡ್ಯಾರ ಅವ್ರು? ಇಲ್ಲಿ ಪ್ಲಾಟ್ ಮಾರಿ ಮಾರಕತ್ತಾರಂತ ನಿಜ? ಆಗೈತ್ರಿ. ಏಸ್ ಮಾರ್ಯಾರ ಇಲ್ಲಿ? ಸೈಯದ್ ಖಾದರ್ ಭಾಷಾ, ಟಿವಿ20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.